ಹಾಯ್ ನಮಸ್ಕಾರ ವೀಕ್ಷಕರ. ಇವತ್ತಿನ ವಿಚಾರ ಏನಂತ ಹೇಳಿದ್ರೆ ಕಿಪಿ ಕೀರ್ತಿಯ ಬಗ್ಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಈ ಕಡೆ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಹಲವಾರು ರೀತಿಯಾದಂತಹ ವಿಡಿಯೋಗಳು ಬರ್ತಾ ಹೋಗ್ತಾ ಇದೆ. ಸೊ ಕನ್ನಡ ಅಂತ ಬಂದ್ರೆ ನಾವು ಈಗ ಸೋಷಿಯಲ್ ಮೀಡಿಯಾಕ್ಕೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿದ್ದೀವಿ. ಅದರಲ್ಲೂ ಕೂಡ ಟ್ಯಾಲೆಂಟ್ಗೆ ಬೆಲೆ ಕೊಡೋದಕ್ಕಿಂತ ಕಪಿತನಕ್ಕೆ, ಚೇಷ್ಟೆಗೆ ಬೆಲೆ ಕೊಡೋದೇ ಜಾಸ್ತಿ ಆಗೋಯ್ತು. ತುಂಬಾ ಜನ ನೀವು ನೋಡಿರ್ಬೋದು, ಈಗ ಒಳ್ಳೆ ಟ್ಯಾಲೆಂಟ್ ಇರೋರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇಲ್ಲ, ಟ್ಯಾಲೆಂಟ್ ಇಲ್ಲದೆ ಇರೋರೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾದ ಮುಖಾಂತರ. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತೆ ಕಿಪಿ ಕೀರ್ತಿ ಅನ್ನೋ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾಳೆ. ಸೊ ಬನ್ನಿ ಬನ್ನಿ ಜನರೇ ಅಂತ ಅನ್ಕೊಂಡು ಒಂದೆರಡು ವಿಡಿಯೋಗಳನ್ನ ಮಾಡ್ತಾರೆ. ಅದನ್ನ ಜನಗಳು ಹುಚ್ಚೆಬ್ಬಿದ್ದು ನೋಡ್ತಾರೆ. ಅದ್ರ ಜೊತೆಗೆ ಅವಳಿಗೆ ಟ್ರೋಲ್ ಗಳನ್ನು ಕೂಡ ಮಾಡಲಾಗ್ತದೆ. ಇದಾದ ನಂತರ ಅವಳು ಲವ್ ಅಲ್ಲಿ ಬೀಳೋದು ಅಂತ ಹೇಳ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ಗಳು ಆಗಿ ಹೋಗ್ತಾಳೆ. ಮತ್ತೆ ಮುತ್ತು ಅನ್ನೋ ಒಂದು ಹುಡುಗನ ಜೊತೆಗೆ ನಾನು ಲವ್ ಅಲ್ಲಿ ಇದೀನಿ ಅಂತಕೊಂತಾರೆ. ನಂತರ ಇವಳನ್ನ ಬಳಸ್ಕೊಳ್ಳಿಕ್ಕೆ ಇನ್ನೊಬ್ಬ ದರ್ಶನ್ ಅನ್ನೋ ಒಬ್ಬ ವ್ಯಕ್ತಿ ಅವರಿಬ್ರ ಮಧ್ಯೆ ಬಂದು ಅವರಿಬ್ರಿಗೆ ಲವ್ ಬ್ರೇಕ್ ಅನ್ನ ಮಾಡ್ಬಿಟ್ಟು ಅವಳನ್ನ ಬಳಸ್ಕೊಂಡು 1 ಮಿಲಿಯನ್ ಅಥವಾ ಅವಳನ್ನ ಬಳಸ್ಕೊಂಡು 100K ಫಾಲೋವರ್ಸ್ ಅನ್ನ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಕೋತಾನೆ. ನಂತರ ಅವಳ ಜೊತೆಗೆ ಎಲ್ಲಿ ಬೇಕಾದಲ್ಲಿ ಅಲಿಯಕ್ಕೆ ಶುರು ಮಾಡ್ತಾನೆ. ನಂತರ ಇವಳಿಗೆ ಮತ್ತೆ ಮುತ್ತುವಿನ ಮೇಲೆ ಲವ್ ಆಗಿ ಈಗ ಮುತ್ತು ಮತ್ತೆ ಕಿಪಿ ಕೀರ್ತಿ ಇಬ್ರು ಕೂಡ ಒಂದಾಗಿದ್ದಾರಂತೆ. ಇವತ್ತು ಇವ್ರ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಿರ್ಬೋದು ನೀವು, ಟ್ಯಾಲೆಂಟ್ಗಿಂತ ಜಾಸ್ತಿ ಕಪಿಗಳಿಗೆ ಬೆಲೆ ಜಾಸ್ತಿ ಆಗೋಗಿದೆ. ಇಂಡಸ್ಟ್ರಿಗೂ ಕೂಡ ಈ ಕಿಪಿ ಕೀರ್ತಿಗೆ ಕಾಲಿಡ್ತಿದ್ದಾರಂತೆ. ಇಂಡಸ್ಟ್ರಿಗೆ ಏನ್ರಿ ಆಗಿದೆ? ಸೊ ಕನ್ನಡ ಹೆಸರಾಂತ ನಟರು, ಎಂತೆಂತ ಆಕ್ಟರ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡಿ ಹೋಗಿದ್ದಾರೆ. ಸೊ ಅಂತರ ನಡುವೆ ಈ ಕಪಿಗಳ ತರ ಆಡೋದು, ಈ ಲೂಸ್ಗಳ ತರ ಆಡೋದು, ಹಾಗೆ ಚಂಗ್ಳು ತರ ಆಡುವಂತಹ ಹುಡುಗಿಯರನ್ನ ತಗೊಂಡು ಇಂಡಸ್ಟ್ರಿಯಲ್ಲಿ ಒಂದು ಕಲೆಗೆ ಬೆಲೆ ಇಲ್ದಿರೋ ರೀತಿ ಮಾಡ್ತಾ ಇದ್ದಾರೆ. ಸೊ ನೀವು ಯಾಕೆ ಈ ರೀತಿ ಮಾತಾಡ್ತಿದೀನಿ ಅಂತ ಹೇಳ್ತಾ ಇರ್ಬೋದು. ಸೊ ತುಂಬಾ ಜನ ಈಗ ನೀವು ಕಿಪಿ ಕೀರ್ತಿಯ ಪರವಾಗಿ ಮಾತಾಡಬಹುದು. ಅವಳ ರೂಪವನ್ನ ನಾನು ಅಳ್ಳಗಳುತ್ತಿದ್ದೀನಿ, ಸೊ ಅವಳಿಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಿದ್ದೀನಿ ಅಂತ ಹೇಳಿ. ಬಟ್ ನಿಮಗೆ ಒಂದು ವಿಡಿಯೋನ ಹಾಕ್ತೀನಿ, ನೀವು ನೋಡ್ಬೋದು. ಇಲ್ಲಿ ನೀವು ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ ನೋಡಿ. ಇದರಲ್ಲಿ ಇರುವಂತದ್ದು ಬೇರೆ ಯಾರು ಅಲ್ಲ, ಸೊ ಕಿಪಿ ಕೀರ್ತಿ ಹಾಗೂ ದಚ್ಚು ಅಂತ ಹೇಳಿ. ಅವನು ನೋಡಿ ಆ ಹಲ್ಕಟ್ ನನ್ ಮಗ ಎಣ್ಣೆಯನ್ನ ಹೊಡಿತಿದ್ದಾನೆ, ಅವನ ಜೊತೆಗೆ ಅವಳು ಹೇಗೆ ಮಾಡ್ತಿದ್ದಾಳೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಇಂಥವರಿಗೆ ಸಪೋರ್ಟ್ ಮಾಡ್ಕೊಂಡು ತುಂಬಾ ಜನ ಬರ್ತೀರಾ. ಇಂಥವ್ರು ಏನೇ ಒಂದು ಮಾಡ್ಲಿ, ಅವಳ ರೂಪಕ್ಕೆ, ಅವಳ ಅಂದಕ್ಕೆ ಅವಳು ಫೇಮಸ್ ಆಗಿರೋದೇ ದೊಡ್ಡ ವಿಚಾರ. ಅದ್ರಲ್ಲೂ ಕೂಡ ಇಂಥ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡು ಎಲ್ಲೆಲ್ಲೋ ರೂಮ್ ಗಳನ್ನ ಮಾಡ್ಕೊಂಡು ಒಬ್ಬ ಹುಡುಗನ ಜೊತೆಗೆ ಯಾವ ರೀತಿ ಮಾಡ್ತಿದ್ದಾಳೆ ನೋಡ್ಬೋದು. ಸೊ ಅದನ್ನ ಎಣ್ಣೆ ಹೊಡ್ಕೊಂಡು ಅದನ್ನು ಕೂಡ ಪೋಸ್ಟ್ ಅನ್ನ ಮಾಡ್ತಾರೆ. ಆ ಪೋಸ್ಟ್ಗೂ ಕೂಡ ಸಾವಿರಾರು ಜನ ಲೈಕ್ ಅನ್ನ ಮಾಡಿದ್ದಾರೆ. ಸೊ ಇಂತಹ ಚಪ್ಪರ್ಗಳಿಗೆ, ಇಂತಹ ಹಲ್ಕಟ್ಗಳಿಗೆ ಇಂಡಸ್ಟ್ರಿಯಲ್ಲಿ ಚಾನ್ಸ್ ಕೊಡ್ತಾರಂತೆ. ಅಷ್ಟೇ ಅಲ್ಲದೆ ಇವಳು ಎಂತೆಂತ ಮಾತುಗಳನ್ನ ಆಡ್ತಾಳೆ ಅಂತ ಹೇಳಿದ್ರೆ, ಒಂದು ಇಂಟರ್ವ್ಯೂನು ಇವಳಿಗೆ ಕರೆದು ಕೂರ್ಸ್ಕೊಂಡಾಗ ನನ್ನ ಮುಖಕ್ಕೆ ಒಂದು ಫಿಲಂ ಮಾಡ್ಲಿಲ್ವಲ್ಲ ನಾನು, ನನಗೆ ಹಾಗಿದೆ ಹೀಗಿದೆ ಅಂತ ಹೇಳಿ ದೊಡ್ಡ ಬಿಲ್ಡಪ್ ಕೊಡ್ತಾರೆ. ಇಂತಹ ಚಪ್ಪರ್ಗಳಿಗೆ, ಇಂತಹ ಕಪಿ ಮುಷ್ಟಿಗಳಿಗೆ ಇವರು ಮಾತಾಡೋ ಹಲ್ಕಗಳ ಮಾತುಗಳು ಕೇಳ್ಬೇಕು ನೀವು. ಸೊ ಇಷ್ಟಲ್ದೆ ಇವಳಿಗೆ ಲವ್ ಬೇರೆ ಕೇಳು ಇವಳಿಗೆ. ಸೊ ಇದಿಬ್ರು ನನಗೆ ಬೇಕು ಅಂತ ಹೇಳಿ ಅವ್ರನ್ನ ಹತ್ರ ಮಾತಾಡೋದು, ಇವನ ಹತ್ರ ಮಾತಾಡೋದು ಮಾಡ್ಕೊಂಡು ಇಂತಹ ಹಲ್ಕ ಕೆಲಸಗಳನ್ನ ಮಾಡಿರುವಂತವರಿಗೆ ಗಣೇಶ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೂಡ ಸಿಕ್ಕಿದೆ ಅಂತೆ. ಸೊ ನೀವು ನೋಡ್ಬೋದು, ಮಹಾನಟಿ ಅನ್ನೋ ಒಂದು ಪ್ರೋಗ್ರಾಮ್ ಬರುತ್ತೆ. ಅದ್ರ ಜೊತೆಗೆ ತುಂಬಾ ಜನ ಇವಾಗ ಶಾರ್ಟ್ ಮೂವಿಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ತುಂಬಾ ಜನ ಹೇಳ್ಕೊಂಡಿದ್ದಾರೆ ನಮಗೆ ಚಾನ್ಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ನಮ್ಮ ಶಾರ್ಟ್ ಮೂವಿಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳನ್ನ ತಗೋತಿದ್ರು ಕೂಡ ನಮಗೆ ಒಂದೇ ಒಂದು ಚಾನ್ಸ್ ಕೂಡ ಸಿಗ್ತಾ ಇಲ್ಲ. ಬಟ್ ಎಂತೆಂತಹ ಕಪಿಗಳಿಗೆ, ಎಂತಹ ಲೋಫರ್ಗಳಿಗೆಲ್ಲಗೂ ಕೂಡ ಚಾನ್ಸ್ ಸಿಗ್ತಾ ಇದೆ ಸಿನಿಮಾದಲ್ಲಿ. ಸೊ ಇಂಡಸ್ಟ್ರಿ ಎಲ್ಲಿಗೆ ಹೋಗ್ತಾ ಇದೆ? ಒಂದು ಕಡೆ ಯಶ್ ಅವರು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿನ ಮೇಲಕ್ಕೆ ತಗೊಂಡು ಹೋಗಿ ನೋಡಿದ್ರೆ, ಸೊ ಗಣೇಶ್ ಅಂತಹ ಸಿನಿಮಾಗಳಲ್ಲಿ ಇಂತಹ ಕಪಿಗಳಿಗೆ, ಇಂತಹ ಲೋಫರ್ಗಳಿಗೆ, ಲಫಂಗಗಳಿಗೆ ಚಾನ್ಸ್ ಕೊಟ್ಕೊಂಡು ಕಲೆಗೆ ಮರ್ಯಾದೆ ಇಲ್ದಿರೋ ರೀತಿ ಮಾಡ್ತಿದ್ದೀರಾ. ಸೊ ಕನ್ನಡದ ಜನಗಳು ಅಷ್ಟೇ ಇಂಥವರಿಗೆ ಸಪೋರ್ಟ್ ಮಾಡೋದನ್ನ ನಿಲ್ಸಿ. ಫಸ್ಟ್ ಇವರಿಂದ ಸಂಸ್ಕೃತಿನೂ ಹಾಳು, ಎಲ್ಲಾನು ಹಾಳು. ಸೊ ದುಡ್ಡು ಬಂದ ಕೂಡಲೇ ಇವಳ ವೇಷ ಭೂಷಣ, ಇವಳ ಕುಡಿತ, ಇವಳ ಚಟ, ಇವಳ ಸಿಗರೇಟು ಎಲ್ಲ ನೀವು ನೋಡ್ಬೋದು. ಸೊ ಇಂಥವ್ರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಇಂಥವ್ರೆಲ್ಲಾದ್ರೂ ಪಬ್ಲಿಕ್ ಅಲ್ಲಿ ಸಿಕ್ಕರೆ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಗಳನ್ನ ಹಾಕಿದ್ರೆ ಇವರ ಮಖಕ್ಕೆ ಮಸಿ ಬಳಿಯುವಂತಹ ಕೆಲಸಗಳನ್ನ ಮಾಡಬೇಕು, ಹಾಗೆ ಕ್ಯಾಕರ್ ಸುಗಿಯುವಂತಹ ಕೆಲಸಗಳನ್ನ ಮಾಡಿ. ದಯವಿಟ್ಟು ಇಂಥವ್ರಿಗೆ ಸಪೋರ್ಟ್ ಅನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಹುಚ್ಚರನ್ನ ಸಪೋರ್ಟ್ ಮಾಡ್ಕೊಂಡು ನೀವು ಕೂಡ ಹುಚ್ಚರಾಗಕ್ಕೆ ಹೋಗ್ಬೇಡಿ. ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಹೆಸರಿದೆ, ಒಳ್ಳೆಯವರನ್ನ ಹಾಕೊಂಡು ಒಳ್ಳೆಯ ಹೆಸರನ್ನ ಬಳಸ್ಲಿ. ಹಾಗೂ ಆ ಪ್ರೊಡ್ಯೂಸರ್ ಗಳಿಗೂ ಕೂಡ ಒಂದು ಸ್ವಲ್ಪ ದುಡ್ಡಾಗ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತೆ ಬೇರೆ ಸಿನಿಮಾಗಳನ್ನ ವಿರೋಧಿಸೋ ನೀವುಗಳು ಒಳ್ಳೆಯ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ರಿ. ಆಗ ಜನಗಳು ಬಂದು ಆ ಸಿನಿಮಾನ ನೋಡಿ ಗೆಲ್ಲಿಸುವಂತ ಕೆಲಸಗಳನ್ನ ಮಾಡ್ತಾನೆ. ಅದನ್ನ ಬಿಟ್ಟು ಬೇರೆ ಸಿನಿಮಾಗಳನ್ನ ದ್ವೇಷಿಸೋದಾಗಿರ್ಬೋದು, ಅವ್ರು ರಿಲೀಸ್ ಬಂದಾಗ ಅವ್ರ ವಿರುದ್ಧ ಹೋರಾಡೋದಾಗಿರೋದು ಬಿಡ್ರಿ ಫಸ್ಟ್. ಹಾಗೆ ರಿಲೀಸ್ ಅನ್ನ ಕಡಿಮೆ ಮಾಡಿ ಹೊಸ ಹೊಸ ಸಿನಿಮಾಗಳನ್ನ, ಹೊಸ ಹೊಸ ಕಂಟೆಂಟ್ ಗಳನ್ನ ಜನಗಳಿಗೆ ಕೊಡಿ. ಹಾಗೂ ಈಗ ಒಂದು ವಿಶೇಷ ಸುದ್ದಿ ಏನಂತ ಹೇಳಿದ್ರೆ, ಕನ್ನಡ ಒಂದು ಸರ್ಕಾರ, ಕರ್ನಾಟಕ ಸರ್ಕಾರ ಏನಿದೆ, ಎಲ್ಲಾ ಒಂದು ಮಲ್ಟಿಪ್ಲೆಕ್ಸ್ ಗಳಲ್ಲಾಗಿರ್ಬೋದು ಅಥವಾ ಒಂದು ಥಿಯೇಟರ್ ಗಳಲ್ಲಾಗಿರ್ಬೋದು, ಒಂದು ಸಿನಿಮಾದ ಟಿಕೆಟ್ ಅನ್ನ 200 ರೂಪಾಯಿಗೆ ನಿಗದಿ ಮಾಡಿದೆ. ಅದರ ಮೇಲೆ ಯಾರು ಕೂಡ ಮಾರುವಂತಿಲ್ಲಂತೆ. ಸೊ ಇದರಿಂದಾಗೂ ಕೂಡ ಸಿನಿಮಾಗಳು ಗೆಲ್ಲುವಂತ ಚಾನ್ಸಸ್ಗಳು ಜಾಸ್ತಿ ಆಗಿರ್ಬೋದು. ಸೊ ಈ ಕಿಪಿ ಕೀರ್ತಿ ಅಲ್ವಾ, ಕಪಿ ಕೀರ್ತಿಯ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಥ್ಯಾಂಕ್ ಯು.